ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಚಿತ್ತ ಚೇತನ ಬ್ರಹ್ಮ. ಇಂದಿನ ವಿಷಯ, ಅನುಭವಕ್ಕಿಂತ ದೊಡ್ಡ ಗುರು ಮತ್ತೊಬ್ಬರಿಲ್ಲ. ನಿಜವಾಗ್ಲೂ ಅನುಭವಗಳು ಬಹಳ ಬಹಳ ಮನುಷ್ಯನಿಗೆ ಅಪಾರವಾದ ಜ್ಞಾನವನ್ನು ನೀಡುತ್ತೆ. ನಾವು ಯಾವುದೇ ಪುಸ್ತಕ ಓದಲಿ, ಬೇರೆ ಯಾರದೇ ಅನುಭವಗಳನ್ನು ನಾವು ಕೇಳಿದ್ರು ಕೂಡ ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ, ಸೋಷಲ್ ಮೀಡಿಯಾದಲ್ಲಿ ನೋಡೋವಂಥದ್ದು ಕೂಡ ಇದೆಲ್ಲವೂ ಕೂಡ ಕೇವಲ ಇನ್ಫಾರ್ಮೇಷನ್. ಅಲ್ಲಿಂದ ಒಂದಷ್ಟು ಮಾಹಿತಿಗಳು ನಮಗೆ ಸಿಗ್ತವೆ. ಆ ಮಾಹಿತಿಗಳೇ ಮೊದಲು ಮೊಳಕೆ ಹೊಡೆದಂಗೆ. ಇದು ಸಸಿ ಆಗಿ ಗಿಡವಾಗಿ ಯಾವಾಗ ಹಣ್ಣು ಕೊಡುತ್ತೆ ನಮಗೆ, ಅದು ಜ್ಞಾನ. ಇನ್ಫಾರ್ಮೇಷನ್ನೇ ನಾಳೆ ಕನ್ವರ್ಟ್ ಆಗುತ್ತೆ ಜ್ಞಾನವಾಗಿ. ಸೊ ಮೊದಲು ಬದಲಾವಣೆ, ಎರಡನೇ ಹಂತ ಪರಿವರ್ತನೆ, ಮೂರನೇ ಹಂತ ರೂಪಾಂತರಣ. ಮೊಳಕೆ ಹೊಡಿತು, ಅದು ಸಣ್ಣ ಸಸಿ ಆಯಿತು, ಗಿಡವಾಯಿತು, ಮರವಾಯಿತು. ಮರ ಆದರೆ ಅದು ಫಲ ಕೊಡೋದಕ್ಕೆ ಶುರು ಮಾಡುತ್ತೆ. ಅದನ್ನು ರೂಪಾಂತರಣ ಅಂತ ಕರೀತಾರೆ. ಈ ಅನುಭವಕ್ಕಿಂತ ದೊಡ್ಡ ಗುರು ಜಗತ್ತಲ್ಲಿ ಯಾರೂ ಇಲ್ಲ. ವಂಡರ್ಫುಲ್ ಗೋಲ್ಡನ್ ಸ್ಟೇಟ್ಮೆಂಟ್. ಇದನ್ನು ಹಿರಿಯರು ಹೇಳ್ತಾನೆ ಇರ್ತಾರೆ. ಸಾಕಷ್ಟು ಆಶ್ರಮಗಳಲ್ಲಿ ಈ ಒಂದು ಸ್ಲೋಗನನ್ನು ಬರೆದಿರ್ತಾರೆ, ಅನುಭವಕ್ಕಿಂತ ದೊಡ್ಡ ಗುರು ಜಗತ್ತಲ್ಲಿ ಯಾರೂ ಇಲ್ಲ ಅಂತ. ಆದ್ದರಿಂದ ಬೇರೊಬ್ಬರ ಅನುಭವಗಳು ನಮ್ಮನ್ನು ತಿದ್ದುತ್ತವೆ ಅಂತ ಅನ್ನೋದಕ್ಕಿಂತ ನಮ್ಮ ಅನುಭವಗಳು ಇದು ಬಹಳ ಬಹಳ ಅದ್ಭುತವಾದಂತಹ ಫಲಿತಾಂಶವನ್ನು ಕೊಡುತ್ತೆ. ಉದಾಹರಣೆಗೆ, ಕಾಡಿಂದ ಒಂದಷ್ಟು ಕುದುರೆಗಳನ್ನು ಹಿಡ್ಕೊಂಡ್ಬಂದಿರ್ತಾರೆ. ಆ ಕುದುರೆಗಳಲ್ಲಿ 4 ವಿಧವಾದ ಕುದುರೆಗಳು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, 4 ಥರ ಕುದುರೆಗಳು. ಮೊದಲನೇ ಕುದುರೆ 10 ಏಟು ಒದೆ ಬಿದ್ದರೆ ಮಾತ್ರ ಹೇಳೋ ಕೆಲಸವನ್ನು ಮಾಡುತ್ತೆ. ಎರಡನೇ ಕುದುರೆ 1 ಅಥವಾ 2 ಏಟು ಕೊಟ್ಟರೆ ಸಾಕು, ಖಂಡಿತವಾಗ್ಲೂ ಹೇಳಿದ ಕೆಲಸ ಎಲ್ಲವನ್ನ ಮಾಡುತ್ತೆ. ಮೊದಲನೇ ಕುದುರೆಗೆ 10 ಏಟು ಬೀಳಲೇಬೇಕು, ಎರಡನೇ ಕುದುರೆಗೆ 1 ಅಥವಾ 2 ಏಟುಗಳಲ್ಲಿ ಅದು ಹೇಳಿದ ಕೆಲಸ ಮಾಡುತ್ತೆ. ಇನ್ನು ಮೂರನೇ ಕುದುರೆ, ಈ ಕುದುರೆ ಕೇವಲ ಆ ಚಾಟಿ ಸೌಂಡು, ಒಂದ್ಸಲ ಚಟಾರ್ ಅಂತ ಬಾರಿಸಿದ್ರೆ ಆ ಸೌಂಡ್ ಕೇಳಿ ಮೈನ ಒದರಿ ಹೇಳಿದ ಕೆಲಸ, ನಾನು ಏನು ಕೆಲಸ ಮಾಡಬೇಕು ಅಂತ ಅದಕ್ಕೆ ಗೊತ್ತಾಗ್ಬಿಡ್ತದೆ, ಮಾಡಿಬಿಡುತ್ತೆ. ಹೇಳೋಕ್ಕಿಂತ ಮುಂಚೆನೇ ಮಾಡಿಬಿಡುತ್ತೆ, ಕೇವಲ ಚಾಟಿಯ ಶಬ್ದದಿಂದ. ಇದು ಮೂರನೇ ಕುದುರೆ. ಮೊದಲನೇದಕ್ಕೆ 10 ಏಟು, ಎರಡನೇದಕ್ಕೆ 1 ಅಥವಾ 2 ಏಟು ಬಿದ್ದರೆ ಮಾಡುತ್ತೆ. ಮೂರನೇದಕ್ಕೆ ಕೇವಲ ಚಾಟಿ ಶಬ್ದದಿಂದ ಮಾತ್ರನೇ ಅದು ಕೆಲಸ ಮಾಡುತ್ತೆ. ಇನ್ನು 4ನೇ ಕುದುರೆ, ಈ ಕುದುರೆ ಏನು ಮಾಡುತ್ತೆ, ಆ ಚಾಟಿನ ಎತ್ತಿ ಶಬ್ದ ಮಾಡೋದು ಬೇಕಾಗಿಲ್ಲ, ಅದರ ನೆರಳು ನೋಡಿದ್ರೆ ಸಾಕು, ಅದು ಹೇಳಿದ ಕೆಲಸ ಮಾಡುತ್ತೆ. ಇದರ ಅರ್ಥ ಏನು ಅಂದರೆ, ನಮ್ಮ ಮನಸ್ಸಿನ ಸ್ವಭಾವಗಳು, ಮನುಷ್ಯನ ಸ್ವಭಾವ. ಕೆಲವ್ರಿಗೆ ಮತ್ತೆ ಮತ್ತೆ ಬೀಳ್ತಾ ಇರ್ತಾರೆ. ಒಂದು ಕೆಲಸ ಮಾಡಬೇಕು ಅಂದರೆ 10 ಸಲ ಹೇಳಬೇಕು, 100 ಸಲ ಹೇಳಬೇಕು, ಮಾಡು 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 ಅಂತ ಹೇಳ್ತಾನೆ ಇರಬೇಕು. ಅದರಲ್ಲಿ ಹೆಚ್ಚಾಗಿ ಮಕ್ಕಳಲ್ಲಿ ನಾವು ನೋಡಬಹುದು, ಅವರು ಹೇಳಿದ ಮಾತನ್ನು ಕೇಳೋದಿಲ್ಲ. ಮಕ್ಕಳಂದರೆ ತುಂಬ ಸಣ್ಣ ಮಕ್ಕಳು ಅಂತಲ್ಲ, ಸಣ್ಣ ಮಕ್ಕಳು ಇರಬಹುದು, ಮಿಡ್ಲ್ ಸ್ಕೂಲು, ಹೈಸ್ಕೂಲು, ಕಾಲೇಜ್ ಹುಡುಗರು ಇರ್ಬೋದು, ಡಿಗ್ರಿ ಮಾಡ್ತಾ ಇರೋರು ಇರ್ಬೋದು. ಹೇಳಿ 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 ಪೇರೆಂಟ್ಸ್ಗಳು ಸುಸ್ತಾಗಿ ಬಿಟ್ಬಿಡ್ತಾರೆ. ಏನೋ ಮಾಡ್ಕೊಳ್ಳಿ ಬಿಡು ಅಂತ ಬಿಟ್ಬಿಡ್ತಾರೆ. ಅವ್ರಿಗೇನು ಹೇಳಕ್ಕೆ ಹೋಗೋದಿಲ್ಲ. ಇದೇನಂದರೆ 10 ಸಲ ಹೇಳಿದ್ರೆ ಮಾತ್ರ ಮಾಡುವಂತಹ ಕುದುರೆ. 1-2 ಸಲ ಹೇಳಿದ್ರೆ ಅವನು ಒಂದ್ಸಲ ಹೇಳಬೇಕು, ಮರ್ತೋಗ್ಬಿಟ್ಟಿರುತ್ತೆ, ಇನ್ನೊಂದು ಸಲ ಹೇಳಿದ್ರೆ ಮಾಡೇ ಮಾಡ್ತಾನೆ. ಈ ಶಬ್ದದಿಂದ ಅಂದರೆ ಅವನಿಗೆ ಅವಾಗವಾಗ ಇದು ಅಪ್ಪ ಹೇಳಿದ್ರು ಅಥವಾ ಅಮ್ಮ ಹೇಳಿದ್ರು, ಇದು ಬಾಸ್ ಹೇಳಿದರು, ಇದು ಸ್ನೇಹಿತರು ಹೇಳಿದರು, ಸೊ ಹಿಂಗಾಗಿ ನಾನು ಮಾಡಬೇಕು ಅಂತೇಳಿ ಆ ಶಬ್ದಗಳು ಅವರು ರಿಪೀಟ್ ಮಾಡ್ತಾ ಇರ್ತಾರೆ, ಯಾರ್ಯಾರು ಏನೇನು ಹೇಳಿದ್ರು ಅಂತ. ಅವರಿಲ್ಲ ಎದುರುಗಡೆ, ಬಟ್ ಅವ್ರು ಹೇಳಿದ್ರು ಅದನ್ನು ಮಾಡಿಬಿಡ್ತಾರೆ. ಮತ್ತೊಂದು, ಕೇವಲ ಆ ಚಾಟಿಯ ನೆರಳು ನೋಡಿದ್ರೆ ಸಾಕು, ಅಂದರೆ ಇನ್ನೊಬ್ಬ ಯಾರೋ ಬಿದ್ದ, ಇನ್ನೊಬ್ಬ ಯಾರೋ ಲಾಸ್ ಮಾಡ್ಕೊಂಡ, ಆದರೆ ಇವನು ಎಚ್ಚೆತ್ಕೊಂಡ್ಬಿಟ್ಟ. ಯಾಕೆಂದರೆ ಅವನು ಬಿದ್ದ, ನಾನು ನಾಳೆ ಬಿದ್ದೇ ಬೀಳ್ತೀನಿ, ಖಂಡಿತವಾಗ್ಲೂ ನಾನು ಆ ಕಡೆ ಹೋಗೋದಿಲ್ಲ, ಡೆಫಿನೆಟ್ಲಿ ನಾನು ಆ ಕೆಲಸ ಮಾಡೋದಿಲ್ಲ. ಯಾಕೆಂದರೆ ಅವನು ಬಿದ್ದಿದ್ದು ಇವನಿಗೆ ನೋಡ್ಬಿಟ್ಟ, ಆದ್ದರಿಂದ ಇನ್ನೊಂದಾಗುತ್ತೆ. ಕೆಲವರಿಗೆ ತನಗೇ ಸ್ವಂತ ಅನುಭವ ಆಗಬೇಕು. ಹಳ್ಳ ಆಯ್ತಪ್ಪ, ಹೋಗ್ಬೇಡ ಅಲ್ಲಿ ಅಂದರೆ ನಾನು ಹೋಗ್ತೀನಿ, ಬಿದ್ದೇ ಬೀಳ್ತೀನಿ, ಬಿದ್ದುಬಿಟ್ಟು ಆಮೇಲೆ ಬಾಯಿ ಬಡ್ಕೊಂಡು ಬಿದ್ದೋಗ್ಬಿಟ್ಟೆ, ನೀವು ಹೇಳಿದ್ದು ಕೇಳಲಿಲ್ಲ ಅಂತ. ಆ ರೀತಿ ಸಾಕಷ್ಟು ಜನಗಳು ಮನುಷ್ಯನನ್ನು ಈ ರೀತಿ ಮಾಡ್ತಾರೆ. ಆದರೂ
ಮನುಷ್ಯನ ಒಂದು ಸಹಜ ಗುಣ ಏನು ಅಂತಂದರೆ, ಅವನು ಸ್ವಂತ ಅನುಭವ ಪಡ್ಕೊಳ್ಳೋವರೆಗೂ ಬೇರೆಯವರ ಅನುಭವಗಳನ್ನು ಇವನ ಅನುಭವ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಸ್ವಂತ ಅನುಭವ ಬಹಳ ಬಹಳ ಮುಖ್ಯ. ಅದು ಯಾವುದೇ ರೀತಿಯಾಗಿರಬಹುದು, ಒಂದಲ್ಲ ಎರಡಲ್ಲ, 100, 1000, ಲಕ್ಷ ಮನುಷ್ಯ ಹುಟ್ಟಿದಾಗಲಿಂದ ಸಾಯೋವರೆಗೂ ಏನೇನು ಕೆಲಸಗಳನ್ನು ಮಾಡ್ತಾನೆ, ಏನೇನು ಕ್ರಿಯೆಗಳನ್ನು ಮಾಡ್ತಾನೆ, ಕರ್ಮಗಳನ್ನು ಮಾಡ್ತಾನೆ, ಚಟುವಟಿಕೆಗಳನ್ನು ಮಾಡ್ತಾನೆ, ಚಲನವಲನ ಕೃತ್ಯಗಳು ಅಂತ ಕರೀತಾರೆ. ಎಲ್ಲ ಥರ ಕರ್ಮಗಳಿಗೂ ಕೂಡ ಮೂಲವಾಗಿ ಮನುಷ್ಯ ಅನುಭವಿಸ್ಬೇಕು. ಅನುಭವಿಸಿದಾಗ ಮಾತ್ರ ಅವನಿಗೆ ಗೊತ್ತಾಗುತ್ತೆ, ಇಲ್ಲ ಅಂದರೆ ಖಂಡಿತವಾಗ್ಲೂ ಗೊತ್ತಾಗೋದಿಲ್ಲ. ಅದಕ್ಕೆ ಹಿರಿಯರು ಜೇನುತುಪ್ಪದ ರುಚಿಯನ್ನು ನಾವು ನಾಲಿಗೆಯಲ್ಲಿಟ್ಟು ಸವಿದಾಗ ಮಾತ್ರ ಗೊತ್ತಾಗುತ್ತೆ ಹೊರತು ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಜೇನುತುಪ್ಪ ಎಷ್ಟು ಸಿಹಿಯಾಗಿರುತ್ತೆ ಅಂತ ಹೇಳಿದಾಗ ಎದುರುಗಡೆ ಇರೋರು ಜೇನುತುಪ್ಪದ ರುಚಿನೇ ನೋಡಲಿಲ್ಲ ಅಂದರೆ ಹೇಗೆ ಹೇಳಕ್ಕೆ ಸಾಧ್ಯ? ಅದೇ ರೀತಿ ಈಗ ನಾನು ಅಪರೂಪಕ್ಕೆ ಧ್ಯಾನ ಮಾಡಿದಂಥ ಅನುಭವಗಳನ್ನು ಹೇಳಿದ್ರೆ ಎದುರುಗಡೆ ಇರೋರಿಗೆ ಹೌದಾ ಹಾಗೆಲ್ಲ ಆಗುತ್ತಾ? ಸಾಧ್ಯವೇ ಇಲ್ಲ. ನಾನು ಎಷ್ಟು ಸಲ ಧ್ಯಾನ ಮಾಡಿದ್ದೀನಿ, ಯಾಕೆಂದರೆ ಈಗ ನಾನು ಜೇನುತುಪ್ಪದ ರುಚಿ ನೋಡಿದ್ದೀನಿ, ಎದುರುಗಡೆ ಇರೋರು ನೋಡಿಲ್ಲ, ಅದನ್ನು ಅವ್ರಿಗೆ ಗೊತ್ತಿಲ್ಲ. ಅಕಸ್ಮಾತ್ ಬೇರೆ ಸಿಹಿಯನ್ನು ನೋಡಿರ್ತಾರೆ, ಆದರೆ ಜೇನುತುಪ್ಪದ ರುಚಿ ನೋಡಿಲ್ಲ. ಅದು ಹೇಗೆ ಸಾಧ್ಯ? ಹಂಗಾಗಕ್ಕೆ ಸಾಧ್ಯವೇ ಇಲ್ಲ ಅಂತ. ಆದರೆ ಈಗ ನಾನು ಹೇಗೆ ಎಕ್ಸ್ಪ್ಲೈನ್ ಮಾಡಲಿ? ಅದೇ ರೀತಿ ಸಮಾಧಿ ಸ್ಥಿತಿ ಹೋದಾಗ ಬಂದು ಸಮಾಧಿ ಸ್ಥಿತಿಯಿಂದ ಹೊರ ಬಂದ ಮೇಲೆ ಈ ರೀತಿ ಅನುಭವಗಳನ್ನು ಇತ್ತು ಅಂತ ಹಂಚ್ಕೊಂಡ್ರೆ ಖಂಡಿತವಾಗ್ಲೂ ಅದನ್ನು ನಂಬೋದಿಲ್ಲ. ಯಾಕೆಂದರೆ ಆತನಿಗೆ ಸಮಾಧಿ ಸ್ಥಿತಿ ಅಂದರೆ ಏನು ಅನ್ನೋದು ಗೊತ್ತಿಲ್ಲ. ಇದೆಲ್ಲವೂ ಮನುಷ್ಯನಿಗೆ ಬಹಳ ಬಹಳ ಅಚ್ಚುಕಟ್ಟಾಗಿ ಕಲಿಸ್ಕೊಡುತ್ತೆ. ಆದ್ದರಿಂದ ಮನುಷ್ಯ ಯಶಸ್ಸು ಕೀರ್ತಿ ಗಳಿಸ್ಬೇಕಾದ್ರೆ, ಗುರಿ ಸಾಧನೆಯನ್ನು ಮಾಡಬೇಕಾದ್ರೆ, ಅಭಿವೃದ್ಧಿ ಸಮೃದ್ಧಿ ಹೊಂದಬೇಕಾದ್ರೆ ದಯಮಾಡಿ ಮೊದಲು ಎಲ್ಲಿ ಸೋತೋಗ್ತೀನೋ, ಎಲ್ಲಿ ಬಿದ್ದು ಬಿಡ್ತೀನೋ ಅಂತ ಹೇಳಿ ಮಾಡ್ದೇನೆ ಸುಮ್ಮನೆ ಕೂತ್ಕೊಂಡವರು ಬಹಳಷ್ಟು ಜನ. ಸೋಲ್ಲೇಬೇಕು, ಬೀಳಲೇಬೇಕು, ನಾಳೆ ಬೀಳೋ ಬದಲು ಇವತ್ತೇ ಬಿದ್ದುಬಿಡಿ, ಇವತ್ತೇ ಸೋತುಬಿಡಿ, ಇವತ್ತೇ ಲಾಸ್ ಮಾಡ್ಕೊಂಬಿಡಿ. ಯಾಕೆಂದರೆ ಇವತ್ತು ಲಾಸ್ ಆದರೆ 100 ರೂಪಾಯಿ ಲಾಸ್ ಆಗ್ಬೋದು, ಅಥವಾ 1000 ರೂಪಾಯಿ ಲಾಸ್ ಆಗ್ಬೋದು, ಹೆಚ್ಚಂದರೆ 1,00,000 ರೂಪಾಯಿ ಲಾಸ್ ಆಗ್ಬೋದು. ನಾಳೆ ಏನಾದರೂ ಲಾಸ್ ಆಗುತ್ತೆ ಅಂದರೆ ಇದಕ್ಕಿಂತ 10 ಪಟ್ಟು 100 ಪಟ್ಟು ಲಾಸ್ ಆಗುತ್ತೆ. ಆದ್ದರಿಂದ ಈಗ ಸೋಲೋದು ಒಳ್ಳೆಯದು, ಈಗ ಬಿದ್ದು ಬಿಡೋದು ಒಳ್ಳೆಯದು. ಸ್ಟಾರ್ಟಿಂಗಲ್ಲೇ ನಮಗೆ ಅನುಭವಗಳಾಗ್ಬಿಟ್ರೆ ಮುಂದಕ್ಕೆ ನಾವು ಬೀಳೋದಕ್ಕೆ ಸಾಧ್ಯವೇ ಇಲ್ಲ. ಇದು ನನ್ನ ಅನುಭವ. ನಿಮಗೆ ಯಾರಿಗಾದರೂ ಈ ರೀತಿ ಅನುಭವಗಳಾಗಿದ್ರೆ ಕಾಮೆಂಟ್ ಮಾಡಿ. ಚಿಕ್ಕದ್ರಲ್ಲಿ ಸೈಕಲ್ ತುಳಿಬೇಕಾದ್ರೆ ಬೀಳದೇನೆ ಸೈಕಲ್ ಕಲ್ತ್ಕೊಂಡವ್ರು ಒಂದಷ್ಟು ಜನ, ಬಿದ್ದು 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 ಏಟ್ ಮಾಡಿಕೊಂಡು ಸ್ವಲ್ಪ ತರ್ಚ್ಕೊಂಡು ಒಂಚೂರು ರಕ್ತ ಬರೆಸ್ಕೊಂಡು ಕೈ ಕುಯ್ಕೊಂಡು ಕಾಲು ಕುಯ್ಕೊಂಡು ಶರೀರಕ್ಕೆಲ್ಲ ಎಲ್ಲೋ ನೋವಾಗಿ ಕಲ್ತ್ಕೊಂಡಂಥವ್ರು ಅಷ್ಟು ಜನ. ಯಾರ್ಯಾರಿಲ್ಲ ಅಂದರೆ ಈಗಿನ ಹುಡುಗರು ಅದು ಸೈಡಲ್ಲಿ ವೀಲ್ ಬಂದ್ಬಿಟ್ಟಿದೆ, ಯಾರೂ ಇಲ್ಲ. ನನ್ನ ಏಜ್ನವ್ರು ಅಂದರೆ 80s 90s ಕಿಡ್ಸ್ ನೀವು ಯಾರಾದರೂ ಆಗಿದ್ದರೆ ನಿಮಗೆ ಅನುಭವಗಳಾಗಿರ್ತವೆ, 70, 80, 90. ಸೊ ಈ ರೀತಿ ಅಕಸ್ಮಾತ್ ಒಂದು ಚೂರು ಎಡುವುದೇನೆ ಅವನು ಸೈಕಲ್ ಕಲ್ತಿದ್ದಾನೆ ಅಂದರೆ ಮುಂದಕ್ಕೆ ಅವನು ಗ್ಯಾರಂಟಿ ಎಡುತ್ತಾನೆ, ಬಿದ್ದೇ ಬೀಳ್ತಾನೆ. ಚಿಕ್ಕದ್ರಲ್ಲಿ ಕಲಿಬೇಕಾದ್ರೆ ಏಟು ತಿಂದು ಹೊಡೆತ ಬಿದ್ದು ಸ್ಕ್ರ್ಯಾಚ್ ಆಗಿ ರಕ್ತ ಬರೆಸ್ಕೊಂಡಿದ್ರೆ ಮುಂದಕ್ಕೆ ಅವನು ಖಂಡಿತವಾಗ್ಲೂ ಬೀಳೋದಿಲ್ಲ. ಇದು ನನ್ನ ಅನುಭವ. ನಿಮಗೂ ಯಾರಾದರೂ ಆದರೆ ಕಾಮೆಂಟ್ ಮಾಡಿ, ಅಥವಾ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಕಳಿಸಿ, ವಾಯ್ಸ್ ಮೆಸೇಜ್ ಕಳಿಸಿ, ತಿಳ್ಕೊಳ್ತೀನಿ. ಅನುಭವಕ್ಕಿಂತ ದೊಡ್ಡ ಗುರು ಜಗತ್ತಲ್ಲಿ ಯಾರೂ ಇಲ್ಲ. ಆದ್ದರಿಂದ ಅನುಭವ ಪಡ್ಕೊಳ್ಬೇಕು ಮನುಷ್ಯ. ಅನುಭವ ಪಡ್ಕೊಂಡಾಗ ಮಾತ್ರ ಅದು ಬುದ್ಧಿ ಜ್ಞಾನವಾಗುತ್ತೆ. ಇಲ್ಲ ಅಂದರೆ ಕೇವಲ ಮಾಹಿತಿಯಾಗೇ ಇರುತ್ತೆ, ಕೇವಲ ಇನ್ಫಾರ್ಮೇಷನ್ ಅಷ್ಟೇ. ಇನ್ಫಾರ್ಮೇಷನ್ನಿಂದ ಏನೂ ಪ್ರಯೋಜನ ಇಲ್ಲ. ಇನ್ಫಾರ್ಮೇಷನ್ ಯಾವಾಗ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಆಗ ನಿಮಗೆ ಪ್ರಯೋಜನಕ್ಕೆ ಬರ್ತದೆ. ನಿಮಗೆ ಕೆಲವೊಂದು ಸ್ಪಷ್ಟತೆ ಸಿಗ್ತಾ ಇಲ್ಲ ಜೀವನದಲ್ಲಿ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ. ಐ ನೀಡ್ ಅಪಾಯಿಂಟ್ಮೆಂಟ್ ಅಂತೇಳಿ ನನ್ನ ವಾಟ್ಸಪ್ ನಂಬರ್ಗೆ ಒಂದು ಮೆಸೇಜು, ನಿಮ್ಮ ಹೆಸರು, ಫೋಟೋ ಕಳಿಸಿದ್ರೆ ನಾನು ಡೀಟೇಲನ್ನು ಕಳಿಸ್ತೀನಿ. ನೇರವಾಗಿ ಬಂದು ಭೇಟಿ ಮಾಡಿ. ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ನಿಮ್ಮ ಹಿನ್ನೆಲೆ ಪೂರ್ವಾಪರ ತಿಳಿದ ನಂತರ ಮಾರ್ಗದರ್ಶನ, ಪರಿಹಾರಗಳು ಶುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು. ಈ ವಿಡಿಯೋನ ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಣಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.